ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ತಮಿಳುನಾಡು ರಾಜಕೀಯದ ಬಗ್ಗೆ ನಿಮ್ಮೆಲ್ಲರೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಅಣ್ಣಾಮಲೈ ಅವರು ಇತ್ತೀಚೆಗೆ ಡೆಲ್ಲಿಗೆ ತೆರಳುತ್ತಾರೆ ಮತ್ತು ತಾನು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಅಲ್ಲಿಗೆ ಹೋಗಿ ಒಂದು ಅನೇಕ ಸುತ್ತಿನ ಮಾತುಕತೆಯ ನಂತರ ಬೇರೆ ಬೇರೆ ನಾಯಕರ ಜೊತೆ ಅಮಿತ್ ಶಾ ಆಗಲಿ ಅಥವಾ BL ಸಂತೋಷ್ ಆಗಲಿ ಇವ್ರ ಜೊತೆಲ್ಲ ಕೂತು ಮಾತಾಡಿ ತಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಅವ್ರಿಗೆ ಒಪ್ಪಿಸುವಂಥ ಕೆಲಸ ಮಾಡ್ತಾರೆ ಮತ್ತು ರಾಜೀನಾಮೆಯನ್ನು ಕೊಟ್ಟು ವಾಪಸ್ ಬರ್ತಾರೆ. ನಾವೆಲ್ಲ ಅಂದ್ಕೊಂಡಿದ್ರು ಅಣ್ಣಾಮಲೈ ಅವರು ಹೋದಾಗ ಅವರ ಮನವೊಲಿಸುವಂಥ ಪ್ರಯತ್ನಗಳಾಗುತ್ತೆ. ಆನಂತರ ಅವ್ರಿಗೆ ಯಾವುದಾದ್ರೂ ಒಂದು ಪೋಸ್ಟ್ ಕೊಡಲಾಗುತ್ತೆ, ಅವರು ತುಂಬ ಖುಷಿಯಾಗಿ ವಾಪಸ್ ಬರ್ತಾರೆ ಅನ್ನುವಂಥದ್ದು ಎಲ್ಲರೂ ಅಂದ್ಕೊಂಡಂಥ ವಿಚಾರ ಆಗಿತ್ತು. ಆದರೆ ಅಣ್ಣಾಮಲೈ ಅವರಲ್ಲಿ ಒಂದು ಸಿದ್ಧಾಂತ ಇದೆ, ತಾನು ಏನು ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟತೆ ಇದೆ. ಆ ಸಲುವಾಗಿ ಅವರು ಯಾವುದೇ ಕಾಂಪ್ರಮೈಸ್ ಆಗದೆ ತಾನು ಮಾಡಬೇಕಾದದ್ದನ್ನು ಮಾಡಲೇಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಹೋಗಿ ರಾಜೀನಾಮೆಯನ್ನು ಕೊಟ್ಟೇ ವಾಪಸ್ ಬರ್ತಾರೆ. ತಮಿಳುನಾಡು ಬಂದಾಗ ಅವರ ಎದುರುಗಡೆ ಒಂದು ದೊಡ್ಡದಾದಂಥ ಯುವ ಸಮುದಾಯ ನಿಲ್ಲುತ್ತೆ ಮತ್ತು ವಿ ದ ಲೀಡರ್ ಅನ್ನುವಂಥ ಒಂದು ಕ್ಯಾಂಪೇನ್ ಏನಿದೆ, ಆ ಕ್ಯಾಂಪೇನ್ಗೆ ಆನ್ಲೈನ್ ಮೂಲಕ ಸುಮಾರು 14.5 ಲಕ್ಷ, ಅದು 24 ಗಂಟೆಯ ಒಳಗಾಗಿ, ಈಗ ತುಂಬ ಜಾಸ್ತಿ ಆಗಿರ್ಬೋದು, ಅಷ್ಟು ಫಾಲೋವರ್ಸ್ ಆಗ್ತಾರೆ. ಅಂದರೆ ಸಾಮಾನ್ಯವಾಗಿ ಇದು ಲೈಕ್ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ಆ ಥರ ಅಲ್ವೇ ಅಲ್ಲ. ಸೀದಾ ಒಂದು ಸಬ್ಸ್ಕ್ರೈಬ್ ಮೇಲೋ ಅಥವಾ ಫಾಲೋ ಬಟನ್ ಮೇಲೋ ಹಿಟ್ ಮಾಡುವಂಥ ಆ ರೀತಿಯ ವ್ಯವಸ್ಥೆ ಅಲ್ಲ. ಇದು ಸಂಪೂರ್ಣವಾಗಿ ತಮ್ಮ ಡೀಟೇಲ್ಸನ್ನು ತುಂಬಿದರೆ ಮಾತ್ರ ಇಲ್ಲಿ ಆ ಒಂದು ಏನು ವೆಬ್ಸೈಟ್ ಇದೆ ಅದಕ್ಕೆ ಜಾಯಿನ್ ಆಗ್ಬೋದಾದಂಥ ವ್ಯವಸ್ಥೆ. ಸೊ ಆ ಸಲುವಾಗಿ ಇಲ್ಲೇನು ಬಂದಿರುವಂಥ ಎಲ್ಲರೂ ಕೂಡ ತುಂಬ ಪ್ಯೂರ್ ಅಂತ ಹೇಳ್ಬೋದು ಅಂತ ಅಂದ್ಕೋತೀನಿ ನಾನು. ಸುಮ್ಮನೆ ಯಾರೋ ಹಿಟ್ ಮಾಡಿದ್ದಲ್ಲ ಅಂತ ಅಂದ್ಕೋಬೋದು. ಆ್ಯಂಡ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ವಿಚಾರವನ್ನು, ಈ ಮೂಮೆಂಟನ್ನು ನಾವಿಲ್ಲಿ ಕರ್ನಾಟಕಕ್ಕೆ ತಳುಕು ಹಾಕೋದಾದರೆ, ನಮ್ಮ ಉಪೇಂದ್ರ ಅವರು ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು. ಬಟ್ ಏನಂತ ಹೇಳಿದ್ರೆ, ಅವ್ರಿಗೆ ತಾರ್ಕಿಕ ಅಂತ್ಯ ಕಾಣಿಸೋಕ್ಕಾಗದೆ ಗೊಂದಲದಾಗಿದ್ದಾರಾ ಅಥವಾ ಅವರು ಎಲ್ರಿಗಿಂತ ಬುದ್ಧಿವಂತರ, ಇದು ಯಾವುದೂ ಕೂಡ ನಮಗೆ ಗೊತ್ತಾಗದೇ ಇರುವಂಥ ವಿಚಾರ. ಅವರೇ ಒಂದು ಸೋಜಿಗ ಅಂತ ಹೇಳ್ಬೋದು. ಅವರೊಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡ್ತಾರೆ, ಪ್ರಜಾಕೀಯ ಅಂತ ಒಂದು ಪಾರ್ಟಿಯನ್ನು ಮಾಡ್ತಾರೆ. ನಾವೆಲ್ಲ ಅಂದ್ಕೊಂಡಿದ್ದು ಇವರು ನೆಕ್ಸ್ಟ್ ಇಲೆಕ್ಷನಲ್ಲಿ, ವಿಧಾನಸಭೆ ಇಲೆಕ್ಷನಲ್ಲಿ ಕ್ಯಾಂಡಿಡೇಟ್ಗಳನ್ನು ಹಾಕ್ತಾರೆ ಮತ್ತು ಮುಖ್ಯಮಂತ್ರಿನೂ ಕೂಡ ಆಗ್ತಾರೆ ಅನ್ನುವಂಥ ಒಂದು ಯೋಚನೆ ಇತ್ತು. ಅಥವಾ ಯಾರ್ದಾರ ಜೊತೆ ಅಲೈನ್ಸ್ ಮಾಡಿಕೊಂಡು ಯಾವುದೋ ಒಂದು ಲೈಕ್ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥ ಒಂದು ಯೋಚನೆ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಎಲ್ಲವೂ ಕೂಡ ಉಲ್ಟಾ ಆಯಿತು. ಅವರಾಗೂ ನಿಲ್ಲಿಲ್ಲ ಮತ್ತು ಅವರ ಪಾರ್ಟಿಯಿಂದನೂ ಅಂಥ ಒಂದು ಸಕ್ಸಸ್ ಆಗಲಿಲ್ಲ. ಮತ್ತು ಅವರು ಎಲೆಕ್ಷನ್ ರಾಜಕೀಯ ಅಥವಾ ಲೈಕ್ ಈಗಿರುವಂಥ ರಾಜಕೀಯಕ್ಕೆ ವಿಭಿನ್ನವಾದಂಥ ಒಂದು ಪ್ರಜಾಕೀಯ ವ್ಯವಸ್ಥೆ, ತಾನು ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಮಾಡ್ಕೋತೀನಿ, ಇದೆಲ್ಲ ಪುಕ್ಕಟ್ಟೆ ಆಗುತ್ತೆ, ಈ ಮೂಲಕ ನಾನು ಜನರಲ್ಲಿ ತಲುಪ್ತೀನಿ ಅನ್ನುವಂಥ ಯೋಚನೆಯನ್ನು ಮನಸ್ಸೊಳಗೆ ಇಟ್ಕೊಂಡಿದ್ದಾರೆ ಅವರು. ಬಟ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿ ನೋಡಿದರೆ, ಇಂಥ ವಿಚಾರಗಳು ಒಂದಷ್ಟು ರಾಜಕೀಯದ ಆಸಕ್ತಿ ಇದ್ದವರು ಈ ಸಮಾಜದ ಬಗ್ಗೆ ಅಥವಾ ಸಮಾಜ ಬದಲಾವಣೆ ಆಗಬೇಕು ಅಥವಾ ರಾಜಕೀಯ ಬದಲಾವಣೆ ಆಗಬೇಕು ಅನ್ನುವಂಥ ಜನಗಳು ಇದನ್ನು ನೋಡ್ಬೋದೇ ಹೊರತು ಎಲ್ರಿಗೂ ಕೂಡ ಈ ಮೂಲಕ, ಈ ಸಾಮಾಜಿಕ ಜಾಲತಾಣಗಳ ಮೂಲಕ ತಲುಪೋದಕ್ಕೆ ನಿಜವಾಗ್ಲೂ ಆಗಲ್ಲ. ಯಾಕಂತ ಹೇಳಿದ್ರೆ ಜನರು ಎಂಗೇಜ್ ಆಗಿರ್ಬೋದು ಅಥವಾ ಯುವ ಸಮುದಾಯ ಏನು ಎಂಗೇಜ್ ಆಗಿರೋದು ಅದು ತೀರಾ ಓಪನ್ ಅಪ್ ಆದಂಥ ವಿಚಾರ. ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅನ್ನೋದು ಇವನ್ ಉಪೇಂದ್ರ ಅವರಿಗೂ ಕೂಡ ಗೊತ್ತಿರುತ್ತೆ ಅಥವಾ ಇಡೀ ಜಗತ್ತಿಗೆ ಗೊತ್ತಿದೆ. ಆ ಸಲುವಾಗಿ ಈ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅಂಥದ್ದೇ ಕಾಂಟೆಂಟ್ಗಳೇ ಬರುತ್ತೆ. ಅಂಥ ಕಾಂಟೆಂಟ್ಗಳೇ ಈ ಯುವ ಸಮುದಾಯಕ್ಕೆ ಇಷ್ಟ ಕೂಡ ಆಗುತ್ತೆ. ಈ ರಾಜಕೀಯ ಬದಲಾವಣೆ ಮಾಡ್ತೀನಿ ಅಥವಾ ಇಲ್ಲೇನೋ ಕರ್ನಾಟಕದಲ್ಲಿ ತಾನು ಬದಲಾವಣೆ ಮಾಡ್ತೀನಿ ಅಂತ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಹೇಳಿದ್ರೆ ನಿಜವಾಗ್ಲೂ ಆಗಲ್ಲ. ಇದು ತಾವು ಬಂದು ಜನರನ್ನು ಎದುರಾಗಿ, ಅಂದರೆ ಕ್ಯಾಂಪೇನ್ ಮಾಡೋದ್ರ ಮೂಲಕ ಅಥವಾ ದೊಡ್ಡ ಮಟ್ಟದ ಸಭೆ ಏರ್ಪಾಡು ಮಾಡೋದ್ರ ಮೂಲಕ ತಾವೇನಾದರೂ ಯುವ ಸಮುದಾಯವನ್ನು ಎದುರಾದರೆ ಖಂಡಿತವಾಗಿಯೂ ನಿಮ್ಮನ್ನು ನೋಡೋಕ್ಕಂತ ಸಾಕಷ್ಟು ಜನ ಬರ್ತಾರೆ ಮತ್ತು ಬಂದಂಥ ಜನಕ್ಕೆ ನಿಮ್ಮ ಥಾಟು ನೇರವಾಗಿ ಅವರ ಕಿವಿಗೆ ಕೇಳೋ ಥರ ಮಾಡಿ ಅವರ ತಲೆಯಲ್ಲಿ ಬಿತ್ತಬಹುದಾದಂಥ ಒಂದು ಆ ರೀತಿಯಲ್ಲಿ ಕೆಲಸ ಮಾಡ್ಬೋದಾಗಿದೆ. ಬಟ್ ನೀವು ಫೇಸ್ಬುಕ್ಕಲ್ಲೇ ಮಾಡ್ತೀನಿ ಅಥವಾ ಜಾಲತಾಣದಲ್ಲಿ ಮಾಡ್ತೀನಿ ಅಂತಂದರೆ ಅದು ಸೀಮಿತ ವರ್ಗಕ್ಕೆ ಮಾತ್ರ ತಲುಪುತ್ತೆ, ಎಲ್ರಿಗೂ ತಲುಪಲ್ಲ. ಆ ಸಲುವಾಗಿ ನೀವು ಹೊರಗಡೆ ಬರಬೇಕು. ಮತ್ತು ನೀವು ಯಾವತ್ತೂ ಹೇಳ್ತಾ ಇರೋದು
ಇದರಿಂದ ಮತ್ತೆ ಹಣ ಖರ್ಚಾಗುತ್ತೆ, ಯಾರೋ ಸ್ಪಾನ್ಸರ್ ಮಾಡ್ತಾರೆ, ಆ ಸ್ಪಾನ್ಸರ್ ಮಾಡಿದವರು ಮತ್ತು ರಿಟರ್ನ್ ಕೇಳ್ತಾರೆ ಅನ್ನೋದು ನಿಮ್ಮ ವಿಚಾರ, ನಿಮ್ಮ ಥಾಟ್. ಬಟ್ ನನ್ನ ಪ್ರಕಾರ ಖಂಡಿತವಾಗಿಯೂ ಈ ಸಮಾಜ ಬದಲಾವಣೆ ಮಾಡಬೇಕು ಅಂತ ಒಂದು ವಿಚಾರ ಅಥವಾ ಥಾಟ್ ಬರೀ ನಿಮ್ಮ ಮಾತ್ರ ಇರಲ್ಲ, ತುಂಬ ಜನ ಶ್ರೀಮಂತರಿಗೂ ಕೂಡ ಈ ಥಾಟ್ ಇದ್ದೇ ಇರುತ್ತೆ. ಶ್ರೀಮಂತರೆಲ್ಲ ಕೆಟ್ಟವರು ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಅಂಥ ಥಾಟ್ ಇದ್ದರು ಲೈಕ್ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಸ್ಪಾನ್ಸರ್ ಮಾಡುವಂಥ ಜನರು ಕೂಡ ಸಮಾಜದಲ್ಲಿ ಇದ್ದಾರೆ, ಸಮಾಜದ ಮಧ್ಯೆ ಇದ್ದಾರೆ. ಅಂಥವ್ರು ಸಾಕಷ್ಟು ಜನ ಈಗಲೂ ಕೂಡ ಆ್ಯಕ್ಟಿವ್ ಆಗೇ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವು ಅವರ ಒಂದು ಸಹಾಯವನ್ನು ತಗೋಬೋದು. ಖಂಡಿತವಾಗಿಯೂ ನೀವು ಸಹಾಯ ಕೊಟ್ಟರು ಅಂದ ತಕ್ಷಣ ನೀವು ಅವ್ರಿಗೆ ಯಾವುದೇ ರೀತಿಯಲ್ಲಿ ಲಾಭ ಮಾಡಿಕೊಡ್ಬೇಕು ಅಂತ ಇಲ್ಲವೇ ಇಲ್ಲ. ಮತ್ತು ಈ ಫಂಡ್ಗಳನ್ನು ಲೈಕ್ ಹಿಡನ್ ನಾವು ಕೂಡ ರೈಸ್ ಮಾಡ್ಕೋಬೋದು. ಯಾರು ಕೊಟ್ಟರು ಅಂತ ಕೂಡ ಗೊತ್ತಾಗದೇ ಇರುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೋದು. ಈಗ ಸದ್ಯಕ್ಕೆ ಎಲ್ಲ ಕಡೆ ರಾಜಕೀಯ ಪಕ್ಷಗಳು ಇದೇ ರೀತಿಯಾಗಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇದೆ. ಬಟ್ ನಿಮ್ಗೆ ಇಲ್ಲಿ ಯಾರು ಕೊಟ್ಟರು ಅಂತ ಗೊತ್ತಾಗದೇ ಇರೋ ಕಾರಣಕ್ಕೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಹೆಲ್ಪ್ ಮಾಡುವಂಥ ಯಾವುದೇ ಒಂದು ಸ್ಥಿತಿಗಳು ಎದುರಾಗಲ್ಲ ಅಂತ ಅನ್ಕೋತೀನಿ. ಆ ಸಲುವಾಗಿ ತಾವು ತುಂಬ ಬುದ್ಧಿವಂತರು ಉಪೇಂದ್ರ ಅವರು. ಬಟ್ ಈ ನಿಟ್ಟಿನಲ್ಲಿ ಬದಲಾವಣೆ ಬೇಕು ಅಂತ ಹೇಳಿದ್ರೆ ಒಂದಷ್ಟು ಫೀಲ್ಡ್ಗಿಳಿಬೇಕಾದಂಥ ಅನಿವಾರ್ಯ ಇದೆ. ಯಾವುದೇ ಒಂದು ಯುದ್ಧ ಗೆಲ್ಲಬೇಕಂತ ಹೇಳಿದ್ರೆ ನಾವು ಕೂತಲ್ಲೇ ಯುದ್ಧ ಗೆಲ್ಲೋದಕ್ಕಂತೂ ಖಂಡಿತವಾಗೂ ಆಗಲ್ಲ, ಫೀಲ್ಡ್ಗೆ ಬರಲೇಬೇಕು. ಬಟ್ ಈಗ ನಾವು ಹೇಳ್ಬೋದು ನೀವೇ ಹೋಗಿ ಅಂತ ನೀವು ಕೂಡ ಹೇಳ್ಬೋದು, ಅಥವಾ ಮತ್ತೊಬ್ಬರ ಹತ್ರ ನೀವು ಹೋಗಿ ಅಂತ ನೀವು ಕೂಡ ಹೇಳ್ಬೋದು. ಆದರೆ ಇಲ್ಲಿ ಒಬ್ಬ ಉಪೇಂದ್ರ ಇಳಿಯೋದಕ್ಕೂ ಅಥವಾ ಸಾಮಾನ್ಯ ಜನರು ಇಳಿಯೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಒಬ್ಬ ಉಪೇಂದ್ರ ಹೇಳಿದ್ರೆ ಅದನ್ನು ಕೇಳೋಕ್ಕಂತ ಸಾಕಷ್ಟು ಕಿವಿಗಳು ಬರುತ್ತೆ, ಎದುರಾಗುತ್ತೆ. ಬಟ್ ಯಾರೋ ಹೇಳಿದ್ರೆ ಅದು ಆ ಕೆಲಸ ಆಗದಿರುವಂಥ ವಿಚಾರ. ಆ ಸಲುವಾಗಿ ಕರ್ನಾಟಕದಲ್ಲಿ ಕರ್ನಾಟಕ ರಾಜಕೀಯವನ್ನು ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ತಾವುಗಳು ನಿಜವಾಗ್ಲೂ ಫೀಲ್ಡ್ ಬಂದು ಹೋರಾಟ ಮಾಡಿ ಆ ಮೂಲಕ ಇಲ್ಲಿ ಹಳೆ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಪ್ರಪಂಚ ದೇಶಾದ್ಯಂತ ಬದಲಾವಣೆಗಳು ಯಥೇಚ್ಛವಾಗಿ ಆಗ್ತಾ ಇರುವಂಥ ಸಮಯದಲ್ಲಿ ತಾವು ಒಳಗಡೆ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ, ಯೂಟ್ಯೂಬಲ್ಲಿ ಆ ಮೂಲಕ ತಾನು ಜನರನ್ನು ರೀಚ್ ಆಗ್ತೀನಿ ಅಂತ ಹೇಳೋ ಮಾತು ಮಾತ್ರ ಸುಳ್ಳು. ಥ್ಯಾಂಕ್ ಯು.